ಇವತ್ತು ನಾನು ಮತ್ತೆ ನಮ್ಮ ಫ್ಯಾಮಿಲಿ ಸ್ನಾನ ಮಾಡಿಕೊಂಡು ಹಂಗೆ ಮಸ್ತಾಗಿ ಗಾಡೀಲಿ ಭೂ ವರನಾಥ ಸ್ವಾಮಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೆ ಗುರು. ನಾನು ದಾರಿ ತಪ್ಪಿದ ಮಗನ ಥರ ಯಾವುದೋ ರೋಡಲ್ಲಿ ಬಂದು ತಗ್ಲಾಕೊಂಡೆ ಗುರು. ಇಲ್ಲಿ ನೋಡಿದ್ರೆ ರೋಡೆಲ್ಲ ಕಿತ್ತಾಗಿ ನಿಂತೈತೆ ಗುರು. ಯಾವ್ದು ಹೆಂಗಾದ್ರೂ ಇರಲಿ ತಡಿಯಪ್ಪ, ಫಸ್ಟು ಗಾಡಿಗೆ ಒಂದು 150 ರೂಪಾಯಿ ಪೆಟ್ರೋಲ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಪೆಟ್ರೋಲ್ ಬಂಕ್ ಹತ್ರ ಹೋದೆ ಗುರು. 150 ರೂಪಾಯಿ ಗಾಡಿಗೆ ಪೆಟ್ರೋಲ್ ಹಾಕ್ಸ್ತೆ ಗುರು. ಅಂತೂ 150 ರೂಪಾಯಿ ಪೆಟ್ರೋಲ್ ಆಯಿತು, ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡಾಯ್ತು. ಅಲ್ಲಿಂದ ಬಂಕಿಂದ ಹೊರಟೆ ಗುರು. ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟ ಅಲ್ಲಿ ಹೋಗಿ ನೋಡ್ತೀವಿ ಗುರು, ದೇವಸ್ಥಾನ ಹತ್ರ ಏನು ಇವತ್ತು ಫುಲ್ ರಶ್ ಇವತ್ತು. ಬನ್ನಿ ಹಬ್ಬ ಒಳಗಡೆ ಹೋಗೋಣ ಬನ್ನಿ. ಈ ದೇವಸ್ಥಾನ ಹತ್ರ ಒಬ್ರು ಆಂಟಿ ಇದ್ದಾರೆ, ಬನ್ನಿ ಆ ಆಂಟಿನ ಸ್ವಲ್ಪ ಕೇಳೋಣ ಈ ದೇವಸ್ಥಾನದ ಬಗ್ಗೆ. ಇಲ್ಲಿ ಮಣ್ಣೆ ವಿಶೇಷ. ದೇವರ ಬಲಭಾಗ ಕುಬೇರ ಮೂಲೆಯಲ್ಲಿ ಮಣ್ಣಿದೆ. ಮಣ್ಣು ಏನಕ್ಕೆ ತೊಗೊಳೋದಂದ್ರೆ ಒಂದು ಸೈಡ್ ತೊಗೊಳೋದಕ್ಕೆ, ಮನೆ ಕಟ್ಟೋದಕ್ಕೆ, ಬಿಸ್ನೆಸ್ ಅಲ್ಲಿ ಲಾಸ್ ಇದ್ರೆ, ಅಕ್ಕಪಕ್ಕ ಎಗನೆಸ್ಟ್ ಇದ್ರೆ, ಒಂದು ಕೋರ್ಟ್ ಕೇಸ್ ಇದ್ರೆ, ಮಕ್ಕಳು ಮದುವೆಗೆ, ಒಂದು ಸಂತಾನ ಇಲ್ಲ ಅಂದ್ರೆ, ನಿಮ್ದು ಏನೇ ಬೇಡಿಕೆ ಇದ್ರೂ, ಮನೆ ಕಟ್ಟೋರಿದ್ರೆ ಏನೇ ಬೇಡಿಕೆ ಇದ್ರೂ ದೇವರ ಬಲಭಾಗ ಕುಬೇರ ಮೂಲೆಯಲ್ಲಿ ಮಣ್ಣಿದೆ. ಭೂಮಿ ನಮಸ್ಕಾರ ಮಾಡಿ ನಿಮ್ಮ ಅಂದೇವ್ರ ಪ್ರಾರ್ಥನೆ ಮಾಡಿ 3 ಮುಷ್ಟಿ ಮಣ್ಣು ತಗೋಬೇಕು. ತಗೊಂಡು ಟೆಂಪಲ್ ಸುತ್ತ 11 ಪ್ರದಕ್ಷಿಣೆ ಹಾಕಿ ಒಳಗಡೆ ಕೊಟ್ಟರೆ ಕಾಯಿ ಹೊಡೆದು ತೀರ್ಥಾಕಿ ಸಂಕಲ್ಪ ಮಾಡಿ ಮಣ್ಣನ್ನು ವಾಪಸ್ ಕೊಡ್ತಾರೆ. ಆ ಮಣ್ಣನ್ನು ಮನೆಗೆ ತೊಗೊಂಡೋಗಿ ಒಂದು ವೈಟ್ ಬಟ್ಟೆನ ಅರಿಶಿನ ಬಟ್ಟೆ ಮಾಡಿ ಕವರಲ್ಲಿರೋ ಮಣ್ಣಿನ ಬಟ್ಟೆಗೆ ಸುರಿದು ಕಟ್ಟಿಟ್ಟು ಸ್ವಾಮಿ ಫೋಟೋ ಫ್ರೀ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ನಿಮ್ಮ ದೇವ್ರ ಮನೆ ಇಟ್ಟು ಆ ಫೋಟೋ ಮುಂದೆ ಈ ಬಟ್ಟೆ ಗಂಟಿಟ್ಟು ಪೂಜೆ ಮಾಡೋದು ಅಷ್ಟೇ. ಈ ದೇವಸ್ಥಾನ ಎಲ್ಲಿದೆ ಅಂತಂದರೆ ನಮ್ಮ ಕೇರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ಏನಪ್ಪ ಅಂತಂದರೆ ಇದು ನಮ್ಮ ಕೇರ್ಪೇಟೆ ತಾಲೂಕಲ್ಲಿ ಅತಿ ಸುಂದರವಾದ ಪ್ಲೇಸ್ ಅಂತ ಹೇಳೋಕ್ಕೆ ತುಂಬ ಇಷ್ಟಪಡ್ತೀವಿ ನಾವು. ಏನಪ್ಪ ಅಂತಂದರೆ ಇದು ಒಂದು ಕ್ಷೇತ್ರ, ತುಂಬ ಇಲ್ಲಿ ಎಲ್ರಿಗೂ ಒಳ್ಳೆಯದಾಗಿದೆ. ಏನಪ್ಪ ಅಂತಂದರೆ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಇರುತ್ತೆ. ದಯವಿಟ್ಟು ಯಾರ್ಯಾರು ಕೂಡ ಇಲ್ಲಿ ಬಂದಿಲ್ಲ ಅವರು ಕೂಡ ಒಂದ್ಸಲ ಬಂದು ನಿಮ್ಮ ಅರ್ಕೆನ ನೀವು ಕಟ್ಟು ಹೋದರೆ ದೇವರು ಈಡೇರಿಸುತ್ತಂತೆ. ಭೂ ವರನಾಥ ಸ್ವಾಮಿ ಟೆಂಪಲ್ಗೆ ಇವಾಗ ಬಂದು ದರ್ಶನ ಮಾಡಾಯ್ತು. ಇಲ್ಲಿ ಬಂದು ಊಟ ಮಾಡಾಯ್ತು, ದರ್ಶನ ಮುಗೀತು. ಇವಾಗ ಊರಿಗೆ ಹೋಗ್ತಾ ಇದ್ದೀನಿ. ಏನಪ್ಪಾ ಅಂತ ಅಂದ್ರೆ ವಿಡಿಯೋ ನೋಡೋರಲ್ಲ, ಆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಹಾಗೆ ನನ್ನ ವಿಡಿಯೋನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.